ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಇದೆ ಅನ್ನುವಂಥ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಜಟಾಪಟಿ ಶುರು ಆಯಿತಾ? ಮುಖ್ಯಮಂತ್ರಿಗಳ ಪತ್ರ ಬರೆದ ನಂತರ ಕೇಂದ್ರ ಸಚಿವರು ಕೂಡ ಮಾತನಾಡಿರುವಂಥದ್ದು. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಒಂದು ರೀತಿಯ ಜಟಾಪಟಿ ನಡೆದಂತೆ ಕಾಣಿಸ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಯೂರಿಯಾ ಗೊಬ್ಬರದ ವಿಚಾರದಲ್ಲಿ ಶಾರ್ಟೇಜ್ ಇದೆಯೋ ಅಥವಾ ಮುಂಚಿತವಾಗಿ ರೈತರು ಚಟುವಟಿಕೆ ಶುರು ಮಾಡಿದ ಕಾರಣಕ್ಕೆ ಸಮಸ್ಯೆ ಆಯಿತೋ ಅಥವಾ ನಿಮ್ಮ ಬೇಡಿಕೆಯಷ್ಟು ಕೇಂದ್ರ ಕೊಡಲಿಲ್ವೋ? ಏನು ಸಮಸ್ಯೆ ಏನು ಸರ್? ಮೂಲ ಏನು? ನಮಗೆ ಸಪ್ಲೈ ಆಗುವಂಥ ಒಟ್ಟಾರೆ 6,88,000 ಸಪ್ಲೈ ಏನಾಗಬೇಕಾಗಿತ್ತು, ಅದರಲ್ಲಿ 5,27,000 ಸಪ್ಲೈ ಆಗಿದೆ. ಇನ್ನೂ 1,50,000 ಕೇಂದ್ರದಿಂದ ನಮಗೆ ಬರಬೇಕಾಗಿದೆ. ಅದು ಒಂದು ಭಾಗ. ಆದರೆ ಇಲ್ಲಿ ನಮ್ಮ ಹಳೆ ಬ್ಯಾಲೆನ್ಸು ಸೇರಿ ನಾವೇನು ಸಪ್ಲೈ ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚು ಒಂದು ಸ್ವಲ್ಪ ಸಮಸ್ಯೆ ಆಗಲಿಕ್ಕೆ ಕಾರಣ ಮುಂಗಾರು ಬೇಗ ಪ್ರಾರಂಭ ಆಗಿದೆ. ಡ್ಯಾಮ್ನಲ್ಲಿ ನೀರು ಬೇಗ ಬಿಟ್ಟಿದ್ದಾರೆ, 1 ತಿಂಗಳು. ಜೊತೆಗೆ 2 ಲಕ್ಷ ಹೆಕ್ಟೇರ್ಸು ಜಾಸ್ತಿ ಮೇಜು ಏರಿಯಾ ಜಾಸ್ತಿ ಆಗಿದೆ. ಇವೆಲ್ಲ ಕಾರಣದಿಂದ ಒಂದು ಸ್ವಲ್ಪ ಹೆಚ್ಚಾಗಿದೆ. ಅದರಿಂದ ನಾವು ಟೀಕೆ ಟಿಪ್ಪಣಿಗಿಂತ ಹೆಚ್ಚಾಗಿ ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೇ ರಿಕ್ವೆಸ್ಟ್ ಮಾಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪತ್ರ ಬರೀಲಿಕ್ಕೆ ರಿಕ್ವೆಸ್ಟ್ ಮಾಡಿದೆ. ಅವರು ಪತ್ರ ಬರೆದಿದ್ದಾರೆ. ಆದರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಜೋಶಿಯವ್ರಿಗೂ ನಾನು ಪತ್ರ ಬರೆದಿದ್ದೆ. ಎಲ್ಲ ಕೇಂದ್ರದ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳಿಗೆ, MP ಗಳಿಗೆ. ಆದರೆ ಅದನ್ನ ಕಡೆ ಗಮನ ಹರಿಸ್ತಲೇ ಸಿದ್ದರಾಮಯ್ಯನವ್ರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಜೋಶಿಯವರು ಈ ಥರದ್ದೆಲ್ಲ ಕೃಷಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದರೆ ಹೆಚ್ಚುವರಿ ದಾಸ್ತಾನು ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ವಾ? ಅವ್ರು ಕೊಟ್ಟಷ್ಟು ಮಾತ್ರ ತಗೋಬೇಕಿತ್ತ ಅಥವಾ ನಮ್ಮ ಬೇಡಿಕೆ ಎಷ್ಟು ಅವ್ರು ಕೊಡೋದೇ ಟೈಮಿಗೆ ಕೊಡ್ತಾರೆ. ನಾವು ಕಳೆದ ಬಾರಿ ಹೆಚ್ಚಿಗೆ ದಾಸ್ತಾನು ಮಾಡ್ಕೋತೀವಿ. ಆದರೆ ಕೇಂದ್ರ ಸರ್ಕಾರದಲ್ಲಿ 2-3 ಪ್ರಾಬ್ಲಮ್ಸ್. ಒಂದು, ಇರಾನಿಂದ ಇಂಪೋರ್ಟ್ ಆಗ್ತಾ ಇಲ್ಲ, ವಾರ್ ಇರೋದ್ರಿಂದ. ಮತ್ತೊಂದು, ಚೈನಾದಿಂದ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಇಂಪೋರ್ಟು. ಮತ್ತು ಪ್ರೊಡಕ್ಷನ್ನು ಕಡಿಮೆ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ. ಇದೆಲ್ಲವೂ ಪೂರ್ತಿ ಕೇಂದ್ರ ಸರ್ಕಾರದವರೇ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ನಾವು ಇದನ್ನೆಲ್ಲ ನೋಡಿ ನಾವು ಟೀಕೆ ಟಿಪ್ಪಣಿಗೆ ಹೋಗಲಿಲ್ಲ. ಹಳೆ ಬ್ಯಾಲೆನ್ಸು ಸೇರಿಸಿ ಹೊಸದಾಗಿ ಏನು ತಗೊಳ್ಳಿಕ್ಕೆ ಸಾಧ್ಯ ಅವರಿಂದ ಪ್ರಯತ್ನದಲ್ಲಿ ಇತ್ಕೊಂಡು ನಾವು ಅದನ್ನು ರೈತರಿಗೆ ಕೊಟ್ಟು ರೈತರಿಗೆ ನ್ಯಾನೋ ಯೂರಿಯಾನು ಉಪಯೋಗಿಸಿ ಅನ್ನೋ ಒಂದು ರಿಕ್ವೆಸ್ಟನ್ನು ಮಾಡಿ ಇವೆಲ್ಲ ಪ್ರಯತ್ನದಲ್ಲಿದ್ದೀವಿ. ಇದ್ರ ಮಧ್ಯೆ ಅವರೂ ಸಹ ಈ ಥರ ಸಾಧ್ಯವಾದಷ್ಟು ಮಟ್ಟಿಗೆ ನಡ್ಡಾರ ಹತ್ರ ಹೋಗಿ ಕೂತ್ಕೊಂಡು ಜೋಶಿಯವರು ಎಷ್ಟು ಸಾಧ್ಯ ಅಷ್ಟು ಬೇಗ ಸಪ್ಲೈ ಕೊಡಿ ಅಂತ ಹೇಳಬೇಕೆ ವಿನ ಅದು ಬಿಟ್ಟು ಈ ಥರ ಟಿಪ್ಪಣಿ ಮಾಡೋರಿಗೆ ಏನು ಉತ್ತರ ಹೇಳೋಕ್ಕಾಗುತ್ತೆ? ನನಗೇನಾಗುತ್ತೆ? ನಾನು ರಾಜಕೀಯವಾಗಿ 35 ವರ್ಷ ಆಗಿದೆ ಸರ್ವೀಸು. ಅವ್ರಿಗೂ ಟೀಕೆ ಮಾಡ್ಬೋದು. ನನ್ನ ಇಲಾಖೆ ರೈತರ ಇಲಾಖೆ. ರೈತರಿಗೆ ಏನಾದರೂ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದಷ್ಟೇ ವಿನ ರಾಜಕೀಯ ಟೀಕೆ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರೈತರು ಸಾಕಷ್ಟು ಬೇಡಿಕೆ ಅಥವಾ ತರಾತುರಿ ತೋರಿಸ್ತಾ ಇದ್ದಾರೆ ಅಥವಾ ಮುಂಚಿತವಾಗಿ ತೆಗೆದುಕೊಂಡಿಡಬೇಕು ಅಂತ ಏನು ಹೇಳ್ತೀರಿ? ರೈತರಿಗೆ ಏನು ಭರವಸೆ ಕೊಡ್ತೀವಿ? ಅದು ಒಂದು ಕಾರಣ ಇದೆ. ಒಂದು, ಬೇಗ ಮುಂಗಾರು ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದಾದರೆ, ಡ್ಯಾಮಿಂದ ಆಗಸ್ಟ್ನಲ್ಲಿ ಬಿಡೋ ನೀರನ್ನು ಜುಲೈನಲ್ಲೇ ಬಿಟ್ಟಿರ್ತಕ್ಕಂಥದ್ದು ಒಂದಾದರೆ, 2 ಲಕ್ಷ ಮೇಜು ಹೆಚ್ಚಾಗಿರ್ತಕ್ಕಂಥ ಏರಿಯಾ ಹೆಚ್ಚಾಗಿರ್ತಕ್ಕಂಥದ್ದು ಒಂದಾದರೆ, ರೈತರು ನಾಳೆ ಸಿಗುತ್ತೋ ಇಲ್ವೋ ಇವತ್ತೇ ನಾವು ತಗೋಬೇಕು ಸಿಕ್ಕದಾಗಲೇ ಅನ್ನೋ ಒಂದು ಒತ್ತಡನೂ ಸಹ ಇದಕ್ಕೆ ಕಾರಣ ಆಗಿದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಿಗುತ್ತೆ ಅಂತ ರೈತರಿಗೆ ಹೇಳ್ತೀರಾ? ಖಂಡಿತ ರೈತರಿಗೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವ್ಯಾವಾಗ ಏನು ಬೇಕೋ ಅದನ್ನು ನಾವು ಒದಗಿಸ್ಲಿಕ್ಕೆ ತಯಾರಿದ್ದೀವಿ. ಯಾರೂ ಪ್ಯಾನಿಕ್ ಆಗತಕ್ಕಂಥದ್ದು ಬೇಡ. ಎಲ್ಲವೂ ಸಮಾಧಾನವಾಗಿ 1-2 ದಿವಸ ಬರೋದು ಲೇಟ್ ಆಯಿತು, 3ನೇ ದಿವಸ ಬರುತ್ತೆ ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರೆ ಆ 3 ದಿವಸ ಸಮಾಧಾನವಾಗಿದ್ದರೆ 4ನೇ ದಿವಸಕ್ಕೆ ತರಿಸ್ಕೊಡ್ತೀವಿ. ಜೊತೆಗೆ ನ್ಯಾನೋ ಯೂರಿಯಾನು ಸಹ ಇಳುವರಿಗೆ ಯಾವುದೇ ಥರದ ತೊಂದರೆ ಇಲ್ಲ. ನ್ಯಾನೋ ಯೂರಿಯಾನು ಉಪಯೋಗಿಸ್ಕೋಬೋದು. ಮತ್ತು ಸಪ್ಲೈನ ಖಂಡಿತ ನಾವು ಸಪ್ಲೈ ಮಾಡಿಕೊಡ್ತೀವಿ. ರೈತರು ಯಾರು ಸಹ ಯಾವುದೇ ಘರ್ಷಣೆಗೆ ಹೋಗುತ್ತೆ. ಇದು ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರ ಮಾತು. ಅಂದರೆ ಯಾವ ಕಾರಣಕ್ಕೂ ರೈತರು ಘರ್ಷಣೆ ಮಾಡಿಕೊಳ್ಳೋದು ಬೇಡ, ಅಗತ್ಯಕ್ಕೆ ತಕ್ಕಂತೆ ಪೂರೈಸ್ತೀವಿ. ಕೇಂದ್ರದಿಂದ ಸಪ್ಲೈ ಸ್ವಲ್ಪ ಕೊರತೆ ಇರೋದ್ರಿಂದ ಈ ರೀತಿ ಸಮಸ್ಯೆಗಳಾಗಿದೆ, ಸರಿಯಾಗುತ್ತೆ ಅನ್ನುವಂಥದ್ದು ಸಚಿವರ ಮಾತು. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.